ಮೋಸ್ಟ್ಲಿ ರಾಮ್ ಮಹೇಶ್ ಅನ್ನ ಹೇಳ್ಕೊಳ್ಳಿ. ಆಚಾರ್ಯ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಪಾಠ ಸ್ಟಾರ್ಟ್ ಶುರು ಆಯ್ತು. ಮಾಡಿ. ಸ್ಟಾರ್ಟ್ ಆಯ್ತು. ಶುರು ಮಾಡ್ತೀನಿ. ಓ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ ತಂ ವಂದೇ ಪರಮಾನಂದಭಾರತೀಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ವಿಶಿಷ್ಟವಾಗಿರುವ ಮಹತ್ವದ್ದಾಗಿರುವ ಶ್ರೀಮದ್ ಭಾಗವತ ಮಹಾಪುರಾಣ ಕೈಗೆತ್ಕೊಂಡು 3ನೇಯ ಸ್ಕಂದದಲ್ಲಿದ್ದೇವೆ. ಅದರಲ್ಲಿ 5ನೇ ಅಧ್ಯಾಯ ಮುಗಿಸಿ 6ನೇ ಅಧ್ಯಾಯ ನಿನ್ನೆ ಸ್ವಲ್ಪ ಪ್ರವೇಶ ಮಾಡಿ ಆಯಿತು. ಆ 6ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಕ್ರಮ ಹೇಳ್ತಾ ನಿರ್ಗುಣದಿಂದ ಮಾಯೆಯಲ್ಲಿ ಅದು ತ್ರಿಗುಣಾತ್ಮಕವಾಗಿರುವಂತಹದ್ದು, ಅದರಿಂದ ಮಹತ್ತತ್ವ, ಅದರಿಂದ ಅಹಂಕಾರ, ಆ ಮಾಯೆಯಲ್ಲಿಯೇನೇ ಭಗವಂತನ ಪ್ರತಿಬಿಂಬ. ಅದಕ್ಕೆ ಪುರಾಣದಲ್ಲಿ ಭಗವಂತನು ತನ್ನ ತೇಜಸ್ಸನ್ನ ಆ ಮಾಯೆಯಲ್ಲಿ, ತನ್ನ ಶಕ್ತಿಯಾಗಿರುವಂತಹ ಮಾಯೆಯಲ್ಲಿ ಇರಿಸಿದನು ಎನ್ನುವಂತಹ ವಾಕ್ಯ ಪ್ರಯೋಗ ನಾವು ನೋಡಿದ್ವಿ. ಅದನ್ನ ವೇದಾಂತದಲ್ಲಿ ಚಿದಾಭಾಸ ಅಂತ ಹೇಳ್ತಾರೆ, ಅದನ್ನು ನೋಡಿದ್ವಿ. ಅಹಂಕಾರ ತತ್ವ ವೈಕಾರಿಕ, ತೈಜಸ ಮತ್ತು ತಾಮಸ ಎನ್ನುವಂತಹ 3 ಪ್ರಕಾರದ್ದಾಗಿರುತ್ತೆ ಅನ್ನೋದು ನೋಡಿದ್ವಿ. ವೈಕಾರಿಕದಿಂದ ಮನಸ್ಸು ಮತ್ತು ದೇವತೆಗಳು, ತೈಜಸದಿಂದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ತಾಮಸದಿಂದ ಪಂಚ ತನ್ಮಾತ್ರೆಗಳು ಮತ್ತು ಅವುಗಳ ವಿಷಯಗಳು ಅಥವಾ ಗುಣಗಳು. ಇವುಗಳನ್ನು ನಾವು ನೋಡಿದ್ವಿ. ಇದಿಷ್ಟು ಸೇರಿಸಿ 23 ತತ್ವಗಳಾಗ್ತವೆ. ಈ 23 ತತ್ವಗಳು ಪುರಾಣಗಳಲ್ಲಿ ಹೇಳುವಾಗ ಇವುಗಳನ್ನು ಪರ್ಸಾನಿಫಿಕೇಶನ್ ಮಾಡಿ ಇವುಗಳನ್ನು ದೇವತೆಗಳು ಅಂತ ಹೇಳಿ, ಈ ಎಲ್ಲ ದೇವತೆಗಳು ವಿಷ್ಣುವನ್ನು ಕುರಿತು ಪ್ರಾರ್ಥನೆ ಮಾಡ್ತವೆ. ಮುಂದೆ ಸೃಷ್ಟಿ ಹೇಗೆ ಮಾಡಬೇಕು, ಅಂತಹ ಸಾಮರ್ಥ್ಯ ನಮಗೆ ಅನುಗ್ರಹಿಸಬೇಕು ಅನ್ನುವಂತಹದ್ದನ್ನು ಕೇಳಿದಾಗ ಅವರ ಪ್ರಾರ್ಥನೆಗೆ ಮೆಚ್ಚಿ ಭಗವಂತನು ಒಂದೇ ಕಾಲದಲ್ಲಿ ಒಟ್ಟಿಗೆನೆ ಈ 23 ಗುಣಗಳನ್ನು ಪ್ರವೇಶಿಸ್ತಾನೆ ಅಂತ ಹೇಳ್ತಾರೆ. ಇದು ಪ್ರಸಿದ್ಧವಾಗಿರುವಂತಹ, ವೇದಾಂತದಲ್ಲಿ ಪ್ರಸಿದ್ಧವಾಗಿರುವಂತಹ ಅನುಪ್ರವೇಶ ಎನ್ನುವಂತಹ ಕಾನ್ಸೆಪ್ಟ್ ಅನ್ನ ಕಥಾರೂಪವಾಗಿ ಹೀಗೆ ಹೇಳಲಾಗಿದೆ. ಅನುಪ್ರವೇಶ ಅಂದ್ರೆ ನಾವು ನಿನ್ನೆ ಹೇಳದಂತೆ ಒಬ್ಬ ಯಜಮಾನ ಗೃಹಸ್ಥ ತನ್ನ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡಿದ ಹಾಗಲ್ಲ, ಕಾರಣದಿಂದ ಕಾರ್ಯವಾಗಿ ಬದಲಾಗುವುದೇನೆ ಅನುಪ್ರವೇಶ ಹೊರತು ಬೇರೆ ಏನಲ್ಲ ಎಂಬುದಾಗಿ ಶಂಕರ ಭಗವತ್ಪಾದರು ತೈತ್ರಿ ಉಪನಿಷತ್ತಿನ ತದನುಪ್ರವೇಶ್ಯ ಎನ್ನುವ ಮಂತ್ರಕ್ಕೆ ವಿವರಣೆ ಕೊಡುವಾಗ ಬಹಳ ದೀರ್ಘ ಚರ್ಚೆ ಮಾಡಿ ಅನುಪ್ರವೇಶ ಅಂದ್ರೆ ಕಾರಣದಿಂದ ಕಾರ್ಯವಾಗುವುದಷ್ಟೇ ಅಂತ ಹೇಳಿದರು. ಅದು ಥಾಟ್ ಪ್ರೊಸೆಸ್ ಅನ್ನುವಂಥದ್ದು ಹೇಳಿದರು. ಆದರೆ ಪುರಾಣದಲ್ಲಿ ಕಥಾನಕ ರೂಪವಾಗಿರುವುದರಿಂದ ಪ್ರವೇಶ ಮಾಡ್ದ ಅಂತ ಇಟ್ಕೊಂಡು ಆಮೇಲೆ ಆ ಮುಂದಿನ 23 ತತ್ವಗಳೇನಿದ್ದಾವೆ, 23 ಅಂಶಗಳೇನಿದ್ದಾವೆ, ಅವುಗಳೇ ಮುಂದೆ ವಿರಾಟ್ ಪುರುಷನಾಗ್ತಾವೆ ಅನ್ನುವಂತಹ ಭಾಗವನ್ನು ನಾವು ಇವತ್ತು ನೋಡಬೇಕು. 6ನೇ ಅಧ್ಯಾಯ 4ನೇ ಶ್ಲೋಕ. ಪ್ರಬುದ್ಧ ಕರ್ಮ ದೈವೇನ ತ್ರಯೋವಿಂಶತಿಕೋ ಗಣಃ ಪ್ರೇರಿತೋ ಜನಯತ್ ಸ್ವಾಭಿರ್ಮಾತ್ರಾಭಿರಧಿಪೂರುಷಂ.
ತ್ರಯೋವಿಂಶತಿ ಗಣ 23ರ ಆ ಗಣವು ಪ್ರಬುದ್ಧ ಕರ್ಮ ದೈವೇನ ಆ ವಿಷ್ಣುವಿನಿಂದ ಪ್ರೇರಿತರಾಗಿ ಅಜನಯತ್ ಹುಟ್ಟು ಹಾಕಿದವು. ಯಾವುದನ್ನ? ಸ್ವಾಭಿಹಿ ಮಾತ್ರಾಭಿಹಿ, ತಮ್ಮ ಮಾತ್ರೆಗಳಿಂದ, ತಮ್ಮ ಅಂಶಗಳಿಂದ, ತಮ್ಮ ವಿಷಯಗಳಿಂದ. ಯಾವುದನ್ನ? ಅಧಿಪುರುಷಂ, ಅಧಿಪುರುಷನಾಗಿರುವಂತಹ ಆದಿಪುರುಷನಾಗಿರುವಂತಹ ವಿರಾಟ್ ಪುರುಷನನ್ನ ಅಜನಯನ್, ಆ 23 ಅಂಶಗಳು ಸೇರಿಸಿ ಆ ವಿರಾಟ್ ಪುರುಷನನ್ನ ಹುಟ್ಟಿದವು ಅಂತ ಹೇಳಿದ್ರು. ಹೇಗೆ ಹುಟ್ಟಿಸಿದ್ವು ಅನ್ನುವಂಥದ್ದಕ್ಕೆ ಮುಂದಿನ ಶ್ಲೋಕದಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಿರಣ್ಮಯಸ್ಸ ಪುರುಷ ಸಹಸ್ರ ಪರಿವತ್ಸರಾನ್ ಅಂಡಕೋಶ ಉವಾಸಾಪ್ಸು ಸರ್ವಸತ್ವೋಪಬ್ರಹ್ಮಿತಃ. ಆ ತ್ರಯೋವಿಂಶತಿ ಗುಣಗಳೇ ಸೇರ್ಬಿಟ್ಟು ಒಂದು ಅಂಡಾಕಾರದಲ್ಲಿ ಆಗಿ ಆ ಅಂಡವೇ ಹಿರಣ್ಯಗರ್ಭ ಎನ್ನುವಂತಹ ಹೆಸರಿನಿಂದ ಪಡೆದುಕೊಂಡು, ಅದುವೇನೆ ಆ ಭಗವಂತನು ಆ ಅಂಡಾಕಾರದಲ್ಲಿ ಹಿರಣ್ಯಗರ್ಭದ ಬಂಗಾರದ ಬಣ್ಣದ ಆ ಅಂಡದಲ್ಲಿ 1000 ವರ್ಷ ವಾಸಿಸಿ ಅದನ್ನೇ ಬೆಳೆಸಿ ಬೆಳೆಸಿ ವಿರಾಟ್ ಪುರುಷನು ಆದನು ಅಂತ. ಅಂದ್ರೆ ಮೊದಲು ಅಂಡಾಕಾರ, ಅದಕ್ಕೆ ಹಿರಣ್ಯಗರ್ಭ ಅಂತ ಹೆಸರು. ಆ ಹಿರಣ್ಯಗರ್ಭನು ಅಭಿವೃದ್ಧಿ ಹೊಂದಿ ಡೆವಲಪ್ ಆಗಿ ವಿರಾಟ್ ಪುರುಷನ ಶರೀರ ಆಯಿತು ಅಂತ. ಆ ವಿರಾಟ್ ಪುರುಷನ ಶರೀರ ಅಂದ್ರೇನು? ಇಡೀ ಪ್ರಪಂಚವೇನೆ, ಜಗತ್ತೇನೆ, ಚತುರ್ದಶ ಭುವನಗಳಿಂದ ಕೂಡಿರುವಂತಹ ಜಗತ್ತೇ ವಿರಾಟ್ ಪುರುಷನ ಶರೀರ ಅನ್ನುವಂತಹದ್ದಾಯ್ತು. ಈಗ ಸೃಷ್ಟಿಯ ಕ್ರಮವನ್ನ ನಾವು ನೋಡ್ತಾ ನೋಡ್ತಾ ಬಂದಾಗ, ಮುಂಚೆ ನಿರ್ಗುಣ ಪರಬ್ರಹ್ಮ, ಆಮೇಲೆ ಮಾಯೆ, ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ತ್ರಯೋವಿಂಶತಿ ಗುಣಗಳು, ಅದರಲ್ಲಿ ಭಗವಂತನ ಪ್ರವೇಶ, ಆ ತ್ರಯೋವಿಂಶತಿ ಗುಣಗಳಿಂದ ಈ ಹಿರಣ್ಯಗರ್ಭ ಎನ್ನುವಂತಹ ಬ್ರಹ್ಮಾಂಡದ ಗರ್ಭಭಾಗ ಅಂಡ, ಅದೇನೆ ಮುಂದೆ ವಿಕಸಿತವಾಗಿ ವಿರಾಟ್ ಪುರುಷ ಅನ್ನುವಂಥದ್ದು. ಮುಂದಿನ ಶ್ಲೋಕ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ವಿರಾಟ್ ಪುರುಷನು ಸವೈ ವಿಶ್ವಸೃಜಾಂಗರ್ಭೋ ದೇವಕರ್ಮಾತ್ಮ ಶಕ್ತಿಮಾನ್ ವಿಭಭಾಜಾತ್ಮನಾತ್ಮಾನಂ ಏಕದಾ ದಶಧಾ ತ್ರಿಧಾ ಅಂತ. ಸವೈ ಅವನೇ ವಿಶ್ವಸೃಜಾಂ ಗರ್ಭ, ವಿಶ್ವವನ್ನ ಸೃಷ್ಟಿ ಮಾಡುವಂತಹ ಗರ್ಭ ಅದು. ದೇವ ಕರ್ಮ ಆತ್ಮಶಕ್ತಿಮಾನ್, ದೇವ ಅಂದ್ರೆ ಇಲ್ಲಿ ಚೈತನ್ಯ, ಭಗವಂತನದಿಂದ ಏನ್ ಪ್ರವೇಶ ಆಯಿತು ಅದು. ಕರ್ಮ ಅಂದ್ರೆ ಅಲ್ಲಿ ಪ್ರಾಣನ ಅಂದ್ರೆ ಉಸಿರಾಡುವಂತಹದ್ದು ವಾಯು, ಅದ್ರ ಮೂಲಕಾಂತರ ಕರ್ಮ. ಆತ್ಮದ ಅಂತ ಹೇಳಿದ್ರೆ ಇಲ್ಲಿ ಸ್ವಾನುಭವವನ್ನ ಕುರಿತು ಹೇಳ್ತಾ ಇದ್ದಾರೆ. ಈ ಶಕ್ತಿಗಳಿಂದ ಕೂಡಿರುವಂತಹದ್ದು ಚೈತನ್ಯ, ಪ್ರಾಣನ ಸ್ವಾನುಭವ. ಈ ಶಕ್ತಿಯಿಂದ ಕುರಿತಂತಹ ಆ ವಿರಾಟ್ ಪುರುಷನು, ಆದಿಪುರುಷನು ವಿಶ್ವವನ್ನ ಸೃಷ್ಟಿ ಮಾಡುವ ಗರ್ಭಾವತಾರದಲ್ಲಿ ಅದು ಹಿರಣ್ಯ ಗರ್ಭ ಅನ್ನುವಂಥದ್ದು ಹೇಳಿರೋದು. ಹಾಗೆ ಅವನೇ ಮುಂದೆ ವಿರಾಟ್ ಪುರುಷನಾಗಿ ತನ್ನನ್ನು ತಾನು 3 ಪ್ರಕಾರ ವಿಭಾಗಿಸ್ಕೊಳ್ತಾನೆ. ವಿಭಭಾಜ ಆತ್ಮನ ಆತ್ಮಾನಂ, ತನ್ನನ್ನು ತಾನೇ ವಿಭಜಿಸ್ಕೊಳ್ತಾನೆ. ಏಕಧ ಒಂದಾಗಿ, ದಶಧ 10 ಆಗಿ, ತ್ರಿಧ 3 ಆಗಿ, 3 ಪ್ರಕಾರಗಳಲ್ಲಿ ವಿಂಗಡಿಸ್ಕೊಳ್ತಾನೆ. ಒಂದಾಗಿ ವಿಂಗಡಿಸ್ಕೊಳ್ತಾನೆ ಅಂದ್ರೇನು? ನಾವು ಅವನನ್ನು ಆ ಪ್ರಕಾರ ಅರ್ಥ ಮಾಡ್ಕೊಳ್ಬಹುದು ಅನ್ನೋದ್ರಲ್ಲಿ ನಾವು ಆ ರೀತಿಯಲ್ಲಿ ನಾವು ನೋಡ್ಬೇಕು. ಏಕದಾ ದಶಧ ತ್ರಿಧ, ಒಂದಾಗಿ ಇರ್ತಾನೆ, 10 ಆಗಿ ಇರ್ತಾನೆ ಮತ್ತು 3 ಆಗಿ ಇರ್ತಾನೆ ಅನ್ನುವಂಥದ್ದು. ಈ 1, 10 ಮತ್ತು 3 ಅನ್ನುವಂತಹದ್ದು ಯಾವುದರ ಸಂಕೇತ ಅನ್ನುವಂತಹದ್ದನ್ನು ನಾವು ಇಲ್ಲಿ ನೋಡಬಹುದು. ಏಕಧಾ ಅಂತ ಹೇಳಿದಾಗ ಅದು ಭಗವಂತನ ಚೈತನ್ಯ ಸ್ವರೂಪದಿಂದಲೇನೆ ಅನ್ನುವಂಥದ್ದು. ಅದು ಮುಂದಿನ ಶ್ಲೋಕದಲ್ಲಿ ಬರ್ತದೆ, 9ನೇ ಶ್ಲೋಕದಲ್ಲಿ. ಸಾಧ್ಯಾತ್ಮ ಸಾಧಿದೈವಶ್ಚ ಸಾಧಿಭೂತ ಇತಿ ತ್ರಿಧಾ ವಿರಾಟ್ ಪ್ರಾಣೋ ದಶವಿಧ ಏಕದಾ ಹೃದಯೇನ ಚ. ಆ ವಿರಾಟ್ ಅನ್ನುವಂತಹವನು ಆಧ್ಯಾತ್ಮ, ಆದಿದೈವ, ಆದಿಭೂತ ಎನ್ನುವ ರೀತಿಯಲ್ಲಿ 3 ಪ್ರಕಾರವಾಗಿ ತನ್ನನ್ನು ತಾನು ವಿಂಗಡಿಸ್ಕೊಳ್ತಾನೆ. ಈ ಆಧ್ಯಾತ್ಮ, ಆದಿದೈವ, ಆದಿಭೂತ ಅಂದ್ರೇನು ಅನ್ನುವಂತಹದ್ದೆಲ್ಲ ನಾವು ಮುಂದೆ ಮುಂದೆ ಹೋದಾಗ ಇನ್ನೂ ವಿವರಣೆಗೆ ಬರ್ತದೆ. ಅದರ ಸರಳ ಅಂಶ ಇಷ್ಟೇನೆ. ಈ ಶರೀರದಲ್ಲಿ
ಆದಿಭೌತಿಕ ಅಂದ್ರೆ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದ್ದು ಭಾಗ, ಗೋಲಕ ಅಂತ ಕರೀತಾರೆ. ಆಧ್ಯಾತ್ಮ ಅಂತ ಹೇಳಿದ್ರೆ ಅದು ಇಂದ್ರಿಯ ಅಂತ ಕರೆಸ್ತದೆ. ಆದಿದೈವ ಅಂದ್ರೆ ಇಂದ್ರಿಯಾಧಿಷ್ಠಾನ ದೇವತೆ ಅಂತ ಕರೆಸ್ಕೊಳ್ತದೆ. ಹಾಗೇನೆ ಆ ವಿರಾಟ್ ಪುರುಷನ ಶರೀರದಲ್ಲಿಯೂ ಕೂಡ ಪಾಂಚಭೌತಿಕದಿಂದ ಮಾಡಿದ್ದು, ಆಧ್ಯಾತ್ಮದಿಂದ ಅಂದ್ರೆ ಇಂದ್ರಿಯಾದಿಗಳಿಂದ ಮಾಡಿರುವಂತಹದ್ದು, ದೈವದಿಂದ ಮಾಡಿರೋ, ದೈವ ಅಂದ್ರೆ ದೇವತೆಗಳು ಆಯಾ ಸ್ಥಾನದಲ್ಲಿ ಇದಾವೆ ಅನ್ನುವಂಥದ್ದು. ವಿರಾಟ್ ಪುರುಷನ ಶರೀರದಲ್ಲಿ ಆಯಾ ಸ್ಥಾನದಲ್ಲಿ ಆಯಾ ದೇವತೆಗಳ ವಾಸ ಅನ್ನುವಂತಹದ್ದು ಬರ್ತದೆ. ಅದಕ್ಕೆಲ್ಲ ಪೂರ್ವ ಪೀಠಿಕೆ ಇದು 3 ವಿಭಾಗವಾಗಿ ಹಂಚಿಕೊಳ್ಳುವಂತಹದ್ದು ಒಂದನೇದ್ದು. ಆಮೇಲೆ ಆ ಪ್ರಾಣ ಅನ್ನುವಂತಹದ್ದು ದಶವಿಧ. ನಾವು ಸಾಧಾರಣವಾಗಿ ಪಂಚಪ್ರಾಣಗಳು ಅಂತ ಕೇಳ್ತೀವಲ್ವಾ, ಇದರಲ್ಲಿ ದಶಪ್ರಾಣಗಳು ಅಂತ ಹೇಳ್ತಾರೆ. ಪಂಚಪ್ರಾಣಗಳು ಪ್ರಸಿದ್ಧವಾಗೇ ಇದಾವೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥದ್ದು. ಇನ್ನು 5 ಯಾವುದು ಅಂತಂದ್ರೆ ಅವುಗಳಿಗೆ ಉಪಪ್ರಾಣಗಳು ಅಂತ ಕರೀತಾರೆ. ಅವು ಯಾವುದು ಅಂತ ಹೇಳಿದ್ರೆ ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ ಅಂತ. ಪಂಚಪ್ರಾಣಗಳ ಕೆಲಸ ನಿಮಗೆ ಗೊತ್ತು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಹಿಡ್ಕೊಳ್ಳೋದು ಇತ್ಯಾದಿ ಎಲ್ಲ, ಮಾತನಾಡೋದು ಅನ್ನುವಂಥದ್ದು. ಹೀಗೆ ಹಾಗೇನೆ ಈ ಉಪಪ್ರಾಣಗಳ ಕೆಲಸ ಏನು ಅಂತ ಹೇಳಿದ್ರೆ ಆಕಳಿಸೋದು, ಸೀನೋದು, ಬಿಕ್ಕಳಿಕೆ ಇತ್ಯಾದಿಗಳು ಆ ಉಪಪ್ರಾಣಗಳ ಕೆಲಸ ಅನ್ನುವಂತಹದ್ದನ್ನು ನಾವು ನೋಡ್ಕೊಳ್ಬಹುದು. ಇದ್ರ ಬಗ್ಗೆ ಯೋಗ ಶಾಸ್ತ್ರ ಸಂಬಂಧಪಟ್ಟಿರುವಂತಹದ್ದು ಒಂದು ಯಾವುದೋ ಪುಸ್ತಕ ಓದಿದ್ದೆ, ನೆನಪಿಲ್ಲ, ಅದರಲ್ಲಿ ಹೆಚ್ಚು ಚರ್ಚೆಯಲ್ಲಿ ಒಳಪಡಿಸ್ತಾರೆ ಇವುಗಳನ್ನು. ಅಂದ್ರೆ ಯೋಗ ಸಾಧನೆಯಿಂದ ಆಕಳಿಕೆ, ಬಿಕ್ಕಳಿಕೆ ಅವುಗಳನ್ನು ನಾವು ನಿಯಂತ್ರಿಸ್ಕೊಳ್ಬಹುದು ಅನ್ನೋದು ಅದ್ರ ಬಗ್ಗೆ ಚರ್ಚೆ ಇದೆ ಸಾಕಷ್ಟು. ಅದರಲ್ಲಿ ಯಾವ ಪುಸ್ತಕದಲ್ಲಿ ಓದಿದ್ದೆ ಅನ್ನೋದು ನೋಡಿಲ್ಲ. ಅವೆಲ್ಲ ಈ ಉಪಪ್ರಾಣಗಳ ಕಾರ್ಯ ಅನ್ನುವಂತಹದ್ದು ಅದ್ರಲ್ಲಿ ಅಲ್ಲಿ ವಿವರಣೆ ಬರುತ್ತೆ. ಒಟ್ಟಾರೆ 10 ರೀತಿ ವಿಭಾಗ ಹೊಂದಿದ ಅಂತ ಹೇಳಿದ್ರೆ ಅವು ದಶಪ್ರಾಣಗಳಾದವು ಅಂತ. ಏಕಧಾ ಅಂದ್ರೆ ಹೃದಯೇನ. ಹೃದಯೇನ ಅಂತಂದ್ರೆ ಭಗವಂತನ ಚೈತನ್ಯ ರೂಪದಿಂದಲೇನೆ ಅನ್ನುವಂಥದ್ದು. ಅಂದ್ರೆ ಆ ಒಬ್ಬನೇ ಭಗವಂತನು 23 ಗುಣಗಳಲ್ಲಿ ಪ್ರವೇಶ ಮಾಡಿ ಅದರಿಂದ ಹಿರಣ್ಯಗರ್ಭಾವಸ್ಥೆಗೆ ಬದಲಾವಣೆಯಾಗಿ ಅದನ್ನ ಅಭಿವೃದ್ಧಿಪಡಿಸಿ ವಿರಾಟ್ ಪುರುಷನ ಇಡೀ ಚತುರ್ದಶ ಭುವನಗಳೇ ಅವನ ಶರೀರ ಆಗುವಂತಹ ಆದಿ ಪುರುಷನಾದ ವಿರಾಟ್ ಪುರುಷನ ಶರೀರ ಪಡ್ಕೊಂಡು ಆ ಶರೀರವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ 3 ಬಾರಿ ವಿಭಾಗ ಅನ್ನುವಂತಹದ್ದು 1, 10 ವಿಭಾಗ ಅನ್ನುವಂತಹದ್ದು 2 ಮತ್ತು ಒಂದೇ ಆಗಿರುವಂತಹದ್ದು ಅನ್ನೋದು 3. ಈ ಪ್ರಕಾರ ವಿಭಜಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಆ ವಿರಾಟ್ ಪುರುಷನ ಶರೀರದಲ್ಲಿ ಚೈತನ್ಯವಾಗಿ ಒಂದೇ ರೂಪದಲ್ಲಿ ಮುಂದುವರಿಯುತ್ತಾನೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎನ್ನುವಂತಹ 3 ವಿಭಾಗಗಳಾಗಿ ಮುಂದುವರಿಯುತ್ತಾನೆ ಮತ್ತು ದಶಪ್ರಾಣಗಳು ಎನ್ನುವಂತಹ 10 ವಿಭಾಗಗಳಾಗಿ ಮುಂದುವರಿಯುತ್ತಾನೆ. ಈ ಪ್ರಕಾರ ಅವನು ವಿರಾಟ್ ಪುರುಷನ ಶರೀರದಲ್ಲಿ 3 ಪ್ರಕಾರಗಳಾಗಿ ವಿಭಜಿತಗೊಂಡು ಮುಂದುವರಿಯುತ್ತಾನೆ ಅನ್ನುವಂತಹದ್ದನ್ನು ನಾವು ನೋಡಿ. ಇನ್ನು ಮುಂದೆ ಈ ಆ ಶರೀರದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ದೇವತೆಗಳ ವಾಸ ಅನ್ನುವಂತಹದ್ದು ಹೇಳಲ್ಪಡುತ್ತದೆ. ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ನೀವು ಸ್ಪಷ್ಟವಾಗಿ ಈ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಈ 23 ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅವು ಒಂದೊಂದಾಗಿ ನಾವು ಬೇರೆ ಬೇರೆ ದೇವತೆಗಳು ಅಲ್ಲಿ ವಾಸವಾಗಿರ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಹಾಗೆ ಹೇಳುವುದರ ಮೂಲಕ ನಮ್ಮ ಶರೀರದಲ್ಲಿಯೂ ಕೂಡ ಅದೇ ವ್ಯವಸ್ಥೆ ಇದೆ ಅನ್ನೋದನ್ನ ನಾವು ಮನಗಾಣಬಹುದು ಅಥವಾ ನೆನಪಿಸ್ಕೊಳ್ಬಹುದು. ಈಗ ಅವನ ಆ ವಿರಾಟ್ ಪುರುಷನ ಶಬ್ದ ಉಚ್ಚಾರಣೆಗೆ ಕಾರಣವಾಗಿರುವಂತಹ ವಾಕ್ ಇಂದ್ರಿಯದಲ್ಲಿ ಲೋಕಪಾಲನಾಗಿರುವಂತಹ ಅಗ್ನಿ ದೇವತೆ ವಾಸವಾಗಿರ್ತಾನೆ. ಆ ಎಲ್ಲ ಶ್ಲೋಕಗಳು ಬಹಳ ಒಂದು 17-18 ಶ್ಲೋಕಗಳು ಇದನ್ನೇ ವಿವರಣೆ ಮಾಡ್ತವೆ. ನಾನು ಆ ಶ್ಲೋಕಗಳನ್ನು ಓದದೆ ಅರ್ಥವನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಶಬ್ದೋಚ್ಚಾರಣೆಗೆ ಸಹಾಯವಾಗಿರೋ ಅಥವಾ ಕಾರಣವಾಗಿರುವಂತಹ ವಾಕ್ ಇಂದ್ರಿಯದಲ್ಲಿ, ವಾಕ್ ಇಂದ್ರಿಯ ಯಾವುದಿದು? ಕರ್ಮೇಂದ್ರಿಯಗಳಲ್ಲಿ ಬರುತ್ತೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅನ್ನುವಂತಹದ್ರಲ್ಲಿ ಆ ಕರ್ಮೇಂದ್ರಿಯವಾಗಿರುವಂತಹ ಶಬ್ದೋಚ್ಚಾರಣೆ ಮಾಡುವಂತಹ ವಾಕ್ ಇಂದ್ರಿಯದಲ್ಲಿ ಅಗ್ನಿ ಅನ್ನುವಂತಹ ದೇವತೆ ವಾಸವಾಗಿರ್ತಾನೆ. ಹಾಗೆಯೇ ಅವನ
ರಸನ ರುಚಿ ನೋಡುವುದಕ್ಕೆ ಕಾರಣವಾಗಿರುವಂತಹ ಜಿಹ್ವಾ, ರಸನೇಂದ್ರಿಯ ಅಥವಾ ಜಿಹ್ವಾ ಇಂದ್ರಿಯದಲ್ಲಿ ಯಾರು ವಾಸವಾಗಿರ್ತಾರೆ? ವರುಣ ದೇವತೆಯು ವಾಸವಾಗಿರ್ತಾನೆ. ಅವನ ನಾಸಿಕಾ ರಂಧ್ರಗಳಲ್ಲಿ ಇರುವಂತಹ ಘ್ರಾಣೇಂದ್ರಿಯ, ಮೂಸು ನೋಡೋದಕ್ಕೆ, ವಾಸನೆ ನೋಡೋದಕ್ಕೆ ಕಾರಣ ಆಗಿರುವಂತಹ ಆ ಘ್ರಾಣೇಂದ್ರಿಯದಲ್ಲಿ ಅಶ್ವಿನಿ ದೇವತೆಗಳು ವಾಸವಾಗಿರ್ತಾರೆ. ರೂಪವನ್ನ ನೋಡುವಂತಹ ಬಣ್ಣಗಳ ವ್ಯತ್ಯಾಸ ಗುರುತಿಸುವಂತಹ ಚಕ್ಷುರೇಂದ್ರಿಯದಲ್ಲಿ ಸೂರ್ಯನು ವಾಸವಾಗಿರ್ತಾನೆ. ಚಕ್ಷುರೇಂದ್ರಿಯಗಳ ಸ್ಥಾನ ನೇತ್ರ, ಅವುಗಳಲ್ಲಿ ವಾಸವಾಗಿರ್ತಾನೆ. ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಇಂದ್ರಿಯ ಅಂದ್ರೆ ಆ ಕೆಲಸ ಮಾಡುವ ಸಾಮರ್ಥ್ಯ. ಎದುರುಗಡೆ ಕಣ್ಣಿಗೆ ಚರ್ಮದಲ್ಲಿ ಕಾಣಿಸ್ತಾ ಇರುವಂತಹದ್ದೇನಿದೆ ಆ ಇಂದ್ರಿಯಗಳ ಸ್ಥಾನ. ಇಂದ್ರಿಯಗಳ ಸ್ಥಾನಕ್ಕೆ ಗೋಲಕ ಅಂತ ಹೆಸರು. ಅಲ್ಲಿ ಗೋಲಕ ಅನ್ನುವಂತಹದ್ದು ಆದಿ ಭೌತಿಕ. ಅಲ್ಲಿ ಈ ಇಂದ್ರಿಯಗಳು ಅಂತ ನೋಡುವಂತಹದ್ದು, ಕೆಲಸಗಳು ಅಂತೆಲ್ಲ ಏನಿದೆಯಲ್ಲ ಅದು ಆಧ್ಯಾತ್ಮಿಕ. ಆಮೇಲೆ ಅಲ್ಲಿ ದೇವತೆಗಳು ಅಂತ ಏನಿದಾವಲ್ವಾ ಅದು ಆದಿ ಭೌತಿಕ. ಈ ರೀತಿ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ತ್ವಕ್ ಇಂದ್ರಿಯದಲ್ಲಿ, ತ್ವಕ್ ಅಂದ್ರೆ ಚರ್ಮ, ಶೀತೋಷ್ಣಾದಿ ಸ್ಪರ್ಶ ಅದರ ಕೆಲಸ. ಅದನ್ನ ತ್ವಕೇಂದ್ರಿಯದಲ್ಲಿ ಯಾರು ಪ್ರವೇಶ ಮಾಡಿರ್ತಾರೆ? ವಾಯುವು ಅಲ್ಲಿ ಪ್ರವೇಶ ಮಾಡಿ ಸ್ಥಾನ ಮಾಡ್ತಾನೆ. ಮತ್ತು ಶಬ್ದ ಗ್ರಹಣಗಳು ಅಂದ್ರೆ ಶ್ರೋತ್ರೇಂದ್ರಿಯ, ಶಬ್ದವನ್ನ ಗ್ರಹಣ ಮಾಡುವಂತಹ ಶ್ರೋತ್ರೇಂದ್ರಿಯನು ಕಿವಿಗಳಲ್ಲಿ ಸ್ಥಾನ ಅದರದು. ಅಲ್ಲಿ ಯಾರು ಪ್ರವೇಶ ಮಾಡಿರ್ತಾರೆ? ಆಕಾಶ ಆಕಾಶದ ಲೋಕಪಾಲವಾಗಿರುವಂತಹನು, ಅದಕ್ಕೆ ಪುನಃ ಇಲ್ಲಿ ವಾಯುವನ್ನೇ ಹೇಳಿದ್ದಾರೆ. ಆ ವಾಯುವೇ ಈ ಶ್ರೋತ್ರೇಂದ್ರಿಯದಲ್ಲಿ ಶಬ್ದಗಳಿಗೆ ಆಗಿರುವಂತಹ ಸ್ಥಾನವಾಗಿರುವಂತಹ ಕಿವಿಯಲ್ಲಿ ವಾಸ ಮಾಡಿರ್ತಾನೆ ಅನ್ನುವಂಥದ್ದಾಯ್ತು. ಇನ್ನು ಚರ್ಮದ ಮೇಲಿರುವಂತಹ ರೋಮಗಳಲ್ಲಿ ಔಷಧಿ ದೇವತೆಗಳು ವಾಸವಾಗಿರ್ತವೆ. ಆಮೇಲೆ ಕರ್ಮೇಂದ್ರಿಯವಾಗಿರುವಂತಹ ಜನನೇಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಪಾಯು ಅಂದ್ರೆ ಜನನೇಂದ್ರಿಯ. ಆ ಜನನೇಂದ್ರಿಯದಲ್ಲಿ ಪ್ರಜಾಪತಿ ಅನ್ನುವಂತಹನು ವಾಸವಾಗಿರ್ತಾನೆ. ಉಪಸ್ಥೇಂದ್ರಿಯ, ಮಲವಿಸರ್ಜನೆ ಮಾಡುವಂತಹ ಇಂದ್ರಿಯದಲ್ಲಿ ಮಿತ್ರ ಅನ್ನುವಂತಹ ದೇವತೆ ಅಲ್ಲಿ ವಾಸ ಮಾಡಿರ್ತಾನೆ. ಪಾಣಿ, ಹಸ್ತದಲ್ಲಿ, ಕೈಗಳಲ್ಲಿ, ಅವು ಇಂದ್ರ ಅನ್ನುವಂತಹ ದೇವತೆ, ಇಂದ್ರನು ಕೈಗಳಲ್ಲಿ ವಾಸ ಮಾಡಿರ್ತಾನೆ. ಮತ್ತು ನಿಲ್ಲೋದಕ್ಕೆ ಕಾರಣವಾಗಿರುವಂತಹ ಪಾದ ಇಂದ್ರಿಯಗಳಲ್ಲಿ ಸಾಕ್ಷಾತ್ ವಿಷ್ಣುವೇ ವಾಸವಾಗಿರ್ತಾನೆ ಅನ್ನುವಂಥದ್ದು ಹೇಳ್ತಾರೆ. ಈಗ ನಿಮಗೆ ಅರ್ಥ ಆಗಿರಬಹುದು, ಯಾವುದೇ ದೇವತೆಯನ್ನ, ಹಿರಿಯರನ್ನ, ಗುರುಗಳನ್ನ ನಮಸ್ಕಾರ ಮಾಡುವಾಗ ಪಾದದಲ್ಲಿಯೇನೆ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಅದು ವಿಷ್ಣುವಿನ ಸ್ಥಾನ ಅನ್ನೋ ಕಾರಣದಿಂದ. ಆದ್ರಿಂದ ಕರ್ಮೇಂದ್ರಿಯಗಳಲ್ಲಿ ಆಗಿರುವಂತಹ ಪಾದ ಇಂದ್ರಿಯದಲ್ಲಿ ವಿಷ್ಣು ವಾಸವಾಗಿರ್ತಾನೆ ಅನ್ನುವಂಥದ್ದು. ಇದೆಲ್ಲ ಈ ಕಥೆನಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಹಿರಣ್ಯ ಗರ್ಭ ಎನ್ನುವಂತಹ ಅಂಡ ವೃದ್ಧಿ ಆಗ್ತಾ 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 ದೊಡ್ಡದಾಗಿ 14 ಭುವನಗಳನ್ನು ತನ್ನೊಳಗಡೆ ಹೊಂದ್ಕೊಂಡು ನೋಡ್ತಾ 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 ಇದ್ದಂತೆ ಮೊದಲು ಅವನ ತಲೆ ಹೊರಗೆ ಬಂತು, ಅದು ಆಕಾಶವಾಯ್ತು ಅಂತ ಹೇಳ್ತಾರೆ. ಆಮೇಲೆ ಪಾದಗಳು ಹೊರಬಂದವು, ಅದು ಭೂಲೋಕವಾಯ್ತು ಅಂತ ಹೇಳ್ತಾರೆ. ಆಮೇಲೆ ನಾಭಿ ಪ್ರದೇಶ ಗೋಚರವಾಯ್ತು, ಅದು ಅವನ ತಲೆ ಭಾಗ, ಅದು ಸ್ವರ್ಗಲೋಕ ಅಂತ ಹೇಳ್ತಾರೆ. ಸ್ವರ್ಗ ಮತ್ತು ಭೂಲೋಕದ ಮಧ್ಯದಲ್ಲಿರುವಂತಹ ದ್ಯೂಲೋಕಕ್ಕೆ ಅಂದ್ರೆ ಆಕಾಶ ಅವನ ನಾಭಿ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಹುಟ್ಟಿರುವಂತಹ ಮನುಷ್ಯರೆಲ್ಲರೂ, ಮುಂದೆ ಹುಟ್ಟುವಂತಹ ಮನುಷ್ಯರೆಲ್ಲರೂ ಈ ಭೂಲೋಕವನ್ನ ಸೇರಿಕೊಳ್ತಾರೆ. ದೇವತೆಗಳೆಲ್ಲರೂ ಸ್ವರ್ಗದಲ್ಲಿ ಹೋಗ್ತಾರೆ. ಯಕ್ಷರಕ್ಷಾದಿಗಳಲ್ಲಿ ಗಂಧರ್ವಾಪ್ಸರಸರು ಅಂತ ಏನಿದ್ದಾರೆ ಅವರೆಲ್ಲರೂ
ಈ ಆಕಾಶ ಅನ್ನುವಂತಹ ಲೋಕದಲ್ಲಿ ದ್ಯುಲೋಕ ಅನ್ನುವಂತಹದ್ರಲ್ಲಿ ವಾಸವಾಗ್ತಾರೆ ಅನ್ನುವಂಥದ್ದು ಕಥಾರೂಪದಲ್ಲಿ ಹೇಳ್ತಾರೆ. ಹಾಗೆ ಅವನ ಮುಖದಿಂದ ಬ್ರಾಹ್ಮಣನು, ಬ್ರಾಹ್ಮಣ ವರ್ಣ ಅನ್ನುವಂತಹದ್ದು, ಆಮೇಲೆ ಬಾಹುವಿನಿಂದ ಕ್ಷತ್ರಿಯ ವರ್ಣ ಅನ್ನುವಂತಹದ್ದು, ಊರು ತೊಡೆಯಿಂದ ವೈಶ್ಯವರ್ಣ ಅನ್ನುವಂತಹದ್ದು, ಪಾದದಿಂದ ಶೂದ್ರವರ್ಣ ಅನ್ನುವಂತಹದ್ದು. ಇಲ್ಲಿ ಟೀಕೆಯಲ್ಲಿ ಯಾರು ಬರೆದ್ರೋ ಟೀಕೆ ಅನ್ನುವಂತಹದ್ದು ಗೊತ್ತಿಲ್ಲ, ಒಂದ್ ಕಡೆ ಓದಿದ್ದೆ. ಅವರು ಒಂದು ಸೊಗಸಾದ ವಿಚಾರ ಮಂಡನೆ ಮಾಡ್ತಾರೆ. ಸಂಸ್ಕೃತ ಶ್ಲೋಕದಲ್ಲೇ ಇದೆ. ಅಂದ್ರೆ ಏನು ಅಂತಂದ್ರೆ, ಶೂದ್ರರು ಅಂತ ಹೇಳಿದ್ರೆ ಅವರು ಶೂದ್ರ ಜಾತಿಯಲ್ಲಿ ಹುಟ್ಟಿದವನು ಕೂಡ ಭಗವದ್ಭಕ್ತನಾಗಿದ್ರೆ ಅವನು ಶೂದ್ರನಲ್ಲ. ಬ್ರಾಹ್ಮಣಾದಿ ತ್ರಯ ಜಾತಿಗಳಲ್ಲಿ ಹುಟ್ಟಿದರೂ ಅವನು ಭಗವದ್ಭಕ್ತನಾಗಿಲ್ಲದಿದ್ದರೆ ಅವನು ಶೂದ್ರನೇ ಎನ್ನುವ ಅರ್ಥ ಹೇಳುವಂತಹ ಒಂದು ಶ್ಲೋಕ ಓದಿದ್ದೆ. ಆ ಶ್ಲೋಕ ಎಲ್ಲಿ ಓದಿದ್ದೆ, ಯಾವ ಪುಸ್ತಕದಲ್ಲಿ ಓದಿದ್ದೆ ನೆನಪಿಗೆ ಬರ್ತಾ ಇಲ್ಲ. ಆದ್ರಿಂದ ಭಗವದ್ಭಕ್ತಿ ಅನ್ನುವಂತಹದ್ದು, ಶೂದ್ರನು ಅಂತ ಅಲ್ಲಿ ಹುಟ್ಟಿದಾಗ ಆ ಪದ ಏನ್ ಬಳಸ್ತಾರೆ ಅದರಲ್ಲಿ ಭಾಗವತದಲ್ಲಿ ಅಂತ ಇದ್ರೆ 33ನೇ ಶ್ಲೋಕದಲ್ಲಿ, ಪದ್ಭ್ಯಾಂ ಭಗವತೋ ಜದ್ದೇ ಶುಶ್ರೂಷಾ ಧರ್ಮ ಸಿದ್ಧಯೇ ತಸ್ಯಾಂ ಜಾತಃ ಪುರಾ ಶೂದ್ರೋ ಯದ್ ವೃತ್ತ್ಯಾ ತುಷ್ಯತೆ ಹರಿಹಿ ಅಂತ. ಈ ಅವನ ಕಾಲುಗಳಿಂದ ಶೂದ್ರನು ಹುಟ್ಟಿ ಯಾತಕ್ಕಾಗಿ ಹುಟ್ಟಿದ? ಧರ್ಮ ಸಿದ್ಧಯೇ ಶುಶ್ರೂಷಾ, ಧರ್ಮವನ್ನ ತನ್ನ ಸ್ಥಾನದಲ್ಲಿ ಸ್ಥಾಪಿಸಗೊಳಿಸುವುದಕ್ಕಾಗಿ ಸೇವೆ ಮಾಡುವುದರ ಮೂಲಕ, ಭಗವಂತನ ಸೇವೆಯಲ್ಲಿಯೇನೆ ತೃಪ್ತಿಯನ್ನು ಕಾಣುವ, ಅಥವಾ ಸೇವೆ ಮಾಡುವುದರ ಮೂಲಕವೇ ಧರ್ಮವನ್ನ ತನ್ನ ಸ್ಥಾನದಲ್ಲಿ ಇರಿಸಿಕೊಳ್ಳುವ, ಅಥವಾ ಸೇವೆ ಮಾಡುವುದರ ಮೂಲಕವೇನೆ ಧರ್ಮದ ಸಾಧನೆ ಮಾಡಿ ತೋರಿಸುವ, ಅಂದ್ರೆ ಸೇವೆ ಮಾಡೋದೇ ಒಂದು ಧರ್ಮ. ಆ ಅರ್ಥದಲ್ಲಿ ಈ ಶೂದ್ರರು ಪಾದ ಸೇವೆ ಮಾಡುವುದರಿಂದಲೇನೆ ಯದ್ ವೃತ್ಯ, ಯಾವ ವೃತ್ತಿಯಿಂದ, ಸೇವಾ ವೃತ್ತಿಯಿಂದ ತುಷ್ಯತೆ ಹರಿಹಿ, ಭಗವಂತನು ಅವರ ಸೇವೆಯಿಂದಲೇನೆ ತೃಪ್ತನಾಗ್ತಾನೆ ಅಂತ. ಇದರ ಅರ್ಥ ನಾವು ಹೀಗೆ ಹೇಳಬಹುದು, ಒಬ್ಬ ಬ್ರಾಹ್ಮಣನು ಭಗವಂತನನ್ನು ತೃಪ್ತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು 10-12 ವರ್ಷ ವೇದಾಧ್ಯಯನ ಮಾಡಿ, ಆಮೇಲೆ ಎಷ್ಟೋ ಕಡೆ ದುಡ್ಡು ಖರ್ಚು ಮಾಡಿ, ಯಜ್ಞ ಯಾಗಾದಿಗಳನ್ನ ಮಾಡಿ, ಆಮೇಲೆ ಭಗವಂತನಿಗೆ ತೃಪ್ತಿ ಪಡಿಸಬಹುದು. ಒಬ್ಬ ಕ್ಷತ್ರಿಯ ಭಗವಂತನನ್ನು ತೃಪ್ತಿ ಪಡಿಸ್ಬೇಕು ಅಂತ ಹೇಳಿದ್ರೆ ಅವನು ಗುರುಕುಲದಲ್ಲಿ ಅಧ್ಯಯನಾದಿ ಮಾಡಿ, ಆಮೇಲೆ ಶರೀರಕ್ಕೆ ಬಹಳ ಕಷ್ಟ ಕೊಟ್ಟು ಶರೀರ ಸದೃಢವಾಗಿ ಮಾಡಿಕೊಂಡು, ಆಮೇಲೆ ಧರ್ಮ ರಕ್ಷಣೆಗಾಗಿ, ಸ್ತ್ರೀ ರಕ್ಷಣೆಗಾಗಿ, ಗೋ ರಕ್ಷಣೆಗಾಗಿ ಮತ್ತು ಪೃಥ್ವಿ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣ ಕೊಡಲು ಅಥವಾ ಪ್ರಾಣ ತೆಗೆಯಲು ಅವನು ಸಿದ್ಧನಾಗಿರ್ಬೇಕು. ಹಾಗೆ ಮಾಡುವುದರ ಮೂಲಕ ಅವನು ಭಗವಂತನನ್ನು ತೃಪ್ತಿಗೊಳಿಸಬಹುದು ಅಂತ. ವೈಶ್ಯನಾದಂಥವನು ಯಜ್ಞಕ್ಕೆ ಬೇಕಾಗುವ ಸಲಕರಣೆಗಳನ್ನ ಸಂಪಾದಿಸಿಟ್ಟುಕೊಂಡು ಆಯಾ ಕಾಲದಲ್ಲಿ ಯಜ್ಞಕ್ಕೆ ವಿಘ್ನವಾಗದಂತೆ ಸರಕುಗಳನ್ನ ಜೋಡಿಸಿ ಹೊಂದಿಸಿ ಕೊಡುವಂತಹದ್ದು, ಮತ್ತು ರಾಜನಿಗೆ ಅನುಕೂಲವಾಗುವ ಹಾಗೆ ವ್ಯಾಪಾರ ವಹಿವಾಟು ಮಾಡಿ ಸಮಾಜದಲ್ಲಿ, ರಾಜ್ಯದಲ್ಲಿ ಸಂಪತ್ತನ್ನು ಉಂಟು ಮಾಡುವಂತಹದ್ದು. ಇಷ್ಟೆಲ್ಲ ಕೆಲಸ ಮಾಡಿ ಆ ಸಂಪತ್ತನ್ನ ಯಜ್ಞದಲ್ಲಿ, ಯಜ್ಞದ ಸರಕುಗಳಿಗೆ, ಯಜ್ಞಕ್ಕೆ ಬೇಕಾಗುವ ಸಾಮಗ್ರಿಗಳಿಗೆ ಅವನು ವಿನಿಯೋಗ ಮಾಡಬೇಕು. ಆವಾಗ ಭಗವಂತನಿಗೆ ತೃಪ್ತಿ ಪಡಿಸ್ಬೋದು. ಆದರೆ ಶೂದ್ರನಾದಂಥವನು ಇದ್ಯಾವುದೂ ಮಾಡಬೇಕಾಗಿಲ್ಲ, ಭಗವಂತನ ಸೇವೆ ಒಂದು ಮಾಡಿದರೆ ಸಾಕು, ಅದರಿಂದ ಭಗವಂತನ ತೃಪ್ತಿ ಮಾಡಬಹುದು, ತೃಪ್ತಿ ಹೊಂದಬಹುದು ಅನ್ನುವಂತಹದ್ದು ಭಾಗವತದ ಸಂದೇಶ. ಏತೇ ವರ್ಣ ಸ್ವಧರ್ಮೇಣ ಯಜಂತಿ ಸ್ವಗುರುಂ ಹರಿಂ ಶ್ರದ್ಧೆಯ ಆತ್ಮವಿಶುದ್ಧ್ಯರ್ಥಂ ಯಜ್ಜಾತಾಹ ಸಹ ವೃತ್ತಿಭಿಃ ಅಂತ. ಏತೇ ವರ್ಣಾಹ, ಈ 4 ವರ್ಣಗಳು ಸ್ವಧರ್ಮೇಣ, ತಮಗೆ ಒಪ್ಪಿಸಿರುವಂತಹ ಧರ್ಮದಿಂದ, ತಮಗೆ ಒಪ್ಪಿಸಿರುವಂತಹ ಕರ್ತವ್ಯಗಳಿಂದ ಯಜಂತಿ, ಯಜ್ಞ ಮಾಡ್ತಾರೆ. ಯಜ್ಞ ಮಾಡ್ತಾರೆ ಅಂದ್ರೆ ಏನು? ಸೇವೆ ಮಾಡುವುದು ಯಜ್ಞವೇ, ದಾನ ಮಾಡೋದು ಯಜ್ಞವೇ. ಹಾಗೆ ತಮಗೆ ಒಪ್ಪಿಸಿರುವಂತಹ ಕರ್ಮಗಳಿಂದ ಯಜ್ಞ ಯಾಗಾದಿಗಳನ್ನ ಮಾಡಿ ಆ ಮೂಲಕವಾಗಿ ಹರಿಯನ್ನ ಒಪ್ಪಿಸಬಹುದು. ಶ್ರದ್ಧೆಯಿಂದ, ಮತ್ತು ಈ ಎಲ್ಲದರ ಮುಖ್ಯ ಉದ್ದೇಶ ಏನು? ಆತ್ಮವಿಶುದ್ಧ್ಯರ್ಥಂ,
ಬ್ರಾಹ್ಮಣ ಯಜ್ಞ ಮಾಡೋದಾಗ್ಲಿ, ಕ್ಷತ್ರಿಯ ರಕ್ಷಣೆ ಮಾಡೋದಾಗ್ಲಿ, ವೈಶ್ಯ ಸಂಪತ್ತನ್ನು ಸಂಗ್ರಹ ಮಾಡೋದಾಗ್ಲಿ, ಶೂದ್ರ ಸೇವೆ ಮಾಡೋದಾಗ್ಲಿ, ಇದೆಲ್ಲವೂ ಯಾವುದಕ್ಕೋಸ್ಕರವಾಗಿ ಅಂತಂದ್ರೆ ಮೂಲ ಉದ್ದೇಶ ಆಗಿರುವಂತಹದ್ದು ಆತ್ಮವಿಶುದ್ಧ್ಯರ್ಥಂ ಅನ್ನುವಂಥದ್ದು. ಆತ್ಮವಿಶುದ್ಧ್ಯರ್ಥಂ ಅಂತ ಹೇಳಿದ್ರೆ ತನ್ನ ಆತ್ಮ ಅವನು ಈಗಾಗಲೇ ಅನೇಕ ವರ್ಷಗಳಿಂದ, ಅನೇಕ ಜನ್ಮಗಳಿಂದ ಏನೋ ಕಲ್ಮಶಗಳನ್ನ ಹೊತ್ಕೊಂಡು ಬಂದಿದ್ದಾನೆಯೋ ಆ ಎಲ್ಲವನ್ನು ತೊಳೆದು ಹಾಕಿ ಶುದ್ಧ ಚಿತ್ತ ಉಳ್ಳವನಾಗಿ ಹೊಂದಲು ಆಯಾ ಧರ್ಮಗಳನ್ನ ಸ್ವಧರ್ಮ ಪರಿಪಾಲನೆ ಮಾಡುವಂತಹದ್ದು ಅತ್ಯವಶ್ಯಕ ಅನ್ನುವಂತಹದ್ದು ಭಾಗವತದ ಸಂದೇಶ ಅಂತ ಇಲ್ಲಿ ನಾವು ನೋಡ್ಬೋದು. ಹೀಗಾಗಿ ಗಮನಿಸಬೇಕಾಗಿರುವಂತಹ ಸೂಕ್ಷ್ಮ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಸ್ವಧರ್ಮಗಳು ಅಂತ ಏನು ಹೇಳಿದಾರಲ್ಲ, ಬ್ರಾಹ್ಮಣನಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಮತ್ತು ಶೂದ್ರರಿಗೆ ಅಂತ, ಅವರವರಿಗೆ ಬೇರೆ ಬೇರೆ ಧರ್ಮಗಳು ಹೇಳಿದ್ರೂನು ಆ ಎಲ್ಲಾ ಧರ್ಮಗಳ ಫಲ ಅನ್ನುವಂತಹದ್ದು ಒಂದೇ ಆಗಿರುತ್ತೆ. ಅದ್ಯಾವುದು ಅಂದ್ರೆ ಆತ್ಮವಿಶುದ್ಧಿ. ಇದನ್ನು ನಾವು ಗಮನಿಸ್ಬೇಕು. ಹೀಗಾಗಿ ಮೇಲ್ನೋಟಕ್ಕೆ ಅವರ ಕರ್ಮಗಳಲ್ಲಿ ಬ್ರಾಹ್ಮಣನಿಗೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಣ 6 ಕರ್ಮಗಳು ಹೇಳಿದ್ರು, ಷಟ್ಕರ್ಮನು. ಅದರಲ್ಲಿ ಕ್ಷತ್ರಿಯ ಬಂದವನಿಗೆ ಅವನಿಗೆ ಅಧ್ಯಯನ ಆಯ್ತು, ಯಜನ ಆಯ್ತು ಮತ್ತು ದಾನ ಆಯ್ತು. ಅಧ್ಯಾಪನ, ಯಾಜನ, ಪ್ರತಿಗ್ರಹಣ 3 ಇಲ್ಲ ಕ್ಷತ್ರಿಯ ವೈಶ್ಯರಿಗೆ. ಆಮೇಲೆ ಶೂದ್ರನಿಗೆ ಅಧ್ಯಾಪನ, ಅಧ್ಯಯನ ಇಲ್ಲ, ಅಲ್ಲಿ ದಾನ ಮತ್ತು ದಾನ ಒಂದೇ ಅವನಿಗೆ ಹೇಳಿದ್ದು, ಸೇವೆ ಮತ್ತು ದಾನ ಅನ್ನುವಂಥದ್ದು ಹೇಳಿದ್ದು. ಹೀಗೆ ಮೇಲ್ನೋಟಕ್ಕೆ ಅವನಿಗೆ ಒಪ್ಪಿಸಿರುವ ಕರ್ಮಗಳಲ್ಲಿ ವ್ಯತ್ಯಾಸ ಕಂಡ್ರೂನುವೆ ಏನಿದು ತಾರತಮ್ಯ ಮಾಡಿದ್ರಲ್ಲ ವರ್ಣಗಳಲ್ಲಿ ಅಂತ ಭಾವಿಸ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಅವುಗಳ 4 ವರ್ಣಗಳ ಆ ಧರ್ಮಗಳ ಪರಮ ಪ್ರಯೋಜನ ಅನ್ನುವಂತಹದ್ದೇನಿದೆ ಅದು ಆತ್ಮವಿಶುದ್ಧ್ಯರ್ಥಂ, ಆತ್ಮವಿಶುದ್ಧಿಗೋಸ್ಕರವಾಗಿ ಏನೇ ಹೇಳಿದ್ದು ಅನ್ನುವಂಥದ್ದು ಹೇಳಿ ಮುಂದಿನ ಶ್ಲೋಕದಲ್ಲಿ 38ನೇ ಶ್ಲೋಕದಲ್ಲಿ ಮೈತ್ರೇಯ ಬಹಳ ಚೆನ್ನಾಗಿ ಮಾತು ಹೇಳ್ತಾನೆ. ಆತ್ಮನೋ ವಸೀತ ವತ್ಸ ಮಹಿಮಾ ಕವಿನಾ ದಿನ ಸಂವತ್ಸರ ಸಹಸ್ರಾಂತೆ ಧಿಯಾ ಯೋಗ ವಿಪಕ್ವಯ. ಸಂವತ್ಸರ ಸಹಸ್ರಾಂತೆ ಅಂತ ಇಲ್ಲಿ ಹೇಳಿದ್ರಿಂದ ಬರೀ 1000 ಅಂತಲ್ಲ, ಸಾವಿರಾರು ವರ್ಷಗಳಿಂದ ಅಥವಾ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕು. ಹೀಗೆ ಈ ಸ್ವಧರ್ಮ ಪರಿಪಾಲನೆ ಆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ರೆ ಅದರ ಮೂಲಕ ಏನ್ ಸಾಧ್ಯವಾಗ್ತದೆ? ವಿಪಕ್ವಯ ಧಿಯ, ಶುದ್ಧವಾಗಿರುವಂತಹ ಬುದ್ಧಿ ಅನ್ನುವಂತಹದ್ದು ಹುಟ್ಟುಕೊಳ್ಳುತ್ತದೆ. ಅದರಿಂದ ಆತ್ಮವಿಶುದ್ಧಿ, ಆತ್ಮಜ್ಞಾನ ಪಡೆದುಕೊಳ್ಳುವಂತಹದ್ದು ಸಾಧ್ಯವಾಗುತ್ತೆ ಅನ್ನುವಂತಹದ್ದನ್ನ ಮೈತ್ರೇಯನು ಇಲ್ಲಿ ಹೇಳಿದ್ದನ್ನ ನೋಡಿ. ಹಾಗೆ ಮಾಡಬೇಕು ಅಂತಾದ್ರೆ ಮುಂಚೆ ಭಗವಂತನ ಸ್ವರೂಪವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಅನ್ನುವಂತಹದ್ದು ಅದರ ಉದ್ದೇಶ. ಆ ಕಾರಣದಿಂದಲೇನೆ ಈ ಭಾಗವತ ಅನ್ನುವಂತಹ ಗ್ರಂಥದಲ್ಲಿ ಬೇರೆ ಎಲ್ಲಿಯೂ ಸಿಗದೇ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳು ಈ ಗ್ರಂಥದಲ್ಲಿ ನಮಗೆ ಕಾಣಬರುತ್ತವೆ. ಮುಂದೆ ಇದೇ ಇದೇ ಚರ್ಚೆಯನ್ನು ಮುಂದುವರಿಸ್ತಾ 7ನೇ ಅಧ್ಯಾಯದಲ್ಲಿ ವಿದುರನು ಕೇಳ್ತಾನೆ, ಹೇ ಭಗವಂತನೇ, ನೀನು ಹೇಳ್ತಾ ಇರುವಂತಹ ಸೃಷ್ಟಿಕ್ರಮ ನೋಡಿದ್ರೆ ಬಹಳ ವಿಚಿತ್ರವಾಗಿದೆ. ಭಗವಂತನು ಮೂಲದಲ್ಲಿ ನಿರ್ಗುಣನು ಅಂತ ಹೇಳ್ತೀಯ, ಸಾಕ್ಷಿ ಅಂತ ಹೇಳ್ತೀಯ, ಆದ್ರೆ ಆಮೇಲೆ ಅವನೇ ಗುಣಗಳನ್ನ ಧರಿಸ್ತಾನೆ, ಆಮೇಲೆ ಅವನೇ ಕರ್ಮಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದ್ಹ್ಯಾಗೆ ಸಾಧ್ಯ ಆಯಿತು ಅಂತ ಕೇಳ್ತಾನೆ. ಬ್ರಹ್ಮನ್ 7ನೇ ಅಧ್ಯಾಯ 2ನೇ ಶ್ಲೋಕ. ಬ್ರಹ್ಮನ್ ಕಥಂ ಭಗವತಶ್ಚಿನ್ಮಾತ್ರಸ್ಯ ವಿಕಾರಿಣಃ ಲೀಲಯಾ ಚಾಪಿ ಯುಜ್ಜೇರನ್ ನಿರ್ಗುಣಸ್ಯ ಗುಣಾಃ ಕ್ರಿಯಾಃ. ಹೇ ಬ್ರಹ್ಮನ್, ಮೈತ್ರೇಯನಿಗೆ ಬ್ರಹ್ಮನ್ ಎಂದು ಸಂಬೋಧಿಸಿ, ಭಗವತಃ ಚಿತ್ರಸ್ಯ ವಿಕಾರಿಣಃ ಅವಿಕಾರಿಣಃ, ಅವಿಕಾರಿ ಒಟ್ಟ ಸ್ವಲ್ಪವೂ ಬದಲಾವಣೆ ಆಗದೇ ಇರುವಂತಹ ಆ ಭಗವಂತನು ಕಥಂ ಲೀಲೆಯ ಯುಜ್ಜೇರನ್, ಈ ಗುಣ ಮತ್ತು ಕ್ರಿಯೆಗಳಿಂದ ಹೇಗೆ ಸೇರಿಕೊಂಡ ಅವನು ಅನ್ನುವಂತಹದ್ದು.
ಈ ಮೂಲಕವಾಗಿ ಏಕತ್ವದಿಂದ ನಾನಾತ್ವ ಹೇಗಾಯ್ತು, ಅಗುಣದಿಂದ ಸಗುಣ ಹೇಗಾದ, ಅವಿಕಾರಿಯಿಂದ ವಿಕಾರಿ ಹೇಗಾದ, ಸಾಕ್ಷಿಯಿಂದ ಕ್ರಿಯಾತ್ಮಕ ಹೇಗಾದ ಎನ್ನುವಂತಹ ಪ್ರಶ್ನೆಗಳನ್ನೇ ಭಗವಂತ ವಿದುರ ಇಲ್ಲಿ ಇವನಿಗೆ ಮೈತ್ರೇಯನಿಗೆ ಕೇಳ್ತಾ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಉತ್ತರ ಒಂದೇ ಕೊಡುವಂತಹದ್ದು. ವೇದಾಂತದಲ್ಲಿಯೂ ಇದೇ ಉತ್ತರ, ಪುರಾಣದಲ್ಲಿಯೂ ಇದೇ ಉತ್ತರ. ಆ ಉತ್ತರ ಏನ್ ಹೇಳ್ತಾನೆ ಮೈತ್ರೇಯ 9ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನದು ಉತ್ತರ? ಸೇಯಂ ಭಗವತೋ ಮಾಯಾ ಯನ್ನ ಏನ ವಿರುದ್ಧತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಂ. ಭಗವಂತನು ಕ್ರಿಯೆಗಳನ್ನು ಮಾಡಿದಾಗ ಅವನು ಕರ್ಮ ಬಂಧನಕ್ಕೊಳಗಾಗ್ಬೇಕಲ್ಲ ಅಂತ ನಾವು ಅಪೇಕ್ಷೆ ಪಟ್ರೆ ಹಾಗಲ್ಲ. ಇಯಂ ಭಗವತಃ ಮಾಯಾ, ಇದು ಭಗವಂತನ ಮಾಯೆ. ಯತ್ ಏನನ್ನ ವಿರುದ್ಧತೆ, ಆ ಮಾಯೆಯಿಂದ ಭಗವಂತನಿಗೆ ಸ್ವಲ್ಪವೂ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಅವನು ಎಲ್ಲಾ ಕ್ರಿಯಾಕರ್ಮಗಳು ಮಾಡಿದ್ರು ಯಾವುದು ಅವನಿಗೆ ಅಂಟೋದಿಲ್ಲ, ಅವನು ಸಾಕ್ಷಿಯಾಗಿಯೇನೆ ಉಳ್ಕೊಳ್ತಾನೆ. ಅವನು ಇಷ್ಟೊಂದು ನಾನಾತ್ಮವಾಗಿ ಕಂಡ್ರೂ ಕೂಡ ಅವನು ಸದೇವ ಸೌಮ್ಯ ಇದಮಗ್ರವಾಸಿತ್ ಏಕಮೇವಾದ್ವಿತೀಯಂ ಬ್ರಹ್ಮ ಅನ್ನುವಂತೇನೆ ಇರ್ತಾನೆ. ಅವನು ಎಷ್ಟೊಂದು ವಿಕಾರಗಳನ್ನು ಹೊಂದಿದ್ರೂ ಕೂಡ ಅವನು ಚಿನ್ಮಾತ್ರೆ ಅನ್ನುವಂತಹದಕ್ಕೆ ಏನು ವ್ಯತ್ಯಾಸ ಆಗುವುದಿಲ್ಲ. ಇದೆಲ್ಲ ಯಾವುದರಿಂದ ಕಾರಣ ಅಂತ ಹೇಳಿದ್ರೆ ಮಾಯೆಯಿಂದ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಆದ್ರಿಂದ ಭಗವತ್ಪಾದರು ಮಾಯೆಯನ್ನ ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಕಾರಣದಿಂದ ಕಾರ್ಯವಾಗಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಮಾಯಾಶಕ್ತಿ ಅನ್ನುವಂತಹದ್ದು ಕೆಲಸ ಮಾಡಲೇಬೇಕು ಅನ್ನುವಂತಹದ್ದು ಹೇಳ್ತಾರೆ. ಅದು ವೈಜ್ಞಾನಿಕ ಸತ್ಯವೂ ಹೌದು. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಮಾಯೆಯನ್ನು ಸೂಚಿಸ್ತಾರೆ. ವೇದಾಂತದಲ್ಲಿ ಮಾಯಾ ಅಂತ ಹೇಳ್ತಾರೆ. ತಾವು ಗಮನಿಸಿದ್ರೆ ಅದ್ವೈತಿಗಳಿಗೆ ಅನೇಕರು ಮಾಯಾವಾದಿಗಳು ಅಂತ ದೂಷಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಇಸ್ಕಾನ್ನವರು ತಮ್ಮ ಗ್ರಂಥದಲ್ಲಿ ಅದ್ವೈತಿಗಳನ್ನ ಮಾಯಾವಾದಿಗಳು ಎಂಬ ಹೆಸರಿನಲ್ಲಿ ಸೂಚಿಸ್ತಾರೆ. ಮಾಯಾವಾದಿಗಳು ಅನ್ನೋದು ಅವರಿಗೆ, ಈ ಮಾಯಾ ಅನ್ನೋದು ಅವರಿಗೆ ಬೇಡವಾಗಿದ್ರೆ ಅವರು ಭಾಗವತ ಓದೋದನ್ನ ನಿಲ್ಲಿಸ್ಬೇಕು. ಯಾಕೆಂದ್ರೆ ಭಾಗವತದಲ್ಲಿ ಸಂಪೂರ್ಣವಾಗಿ ಮಾಯೆ ಅಂತಾನೆ ಇದೆ. ಶಂಕರ ಭಗವತ್ಪಾದರು ಮಾಯೆಯನ್ನು ಯಾವ ಅರ್ಥದಲ್ಲಿ ಹೇಳಿದರೋ ಅದೇ ಅರ್ಥದಲ್ಲಿ ಭಾಗವತದಲ್ಲಿಯೂ ಹೇಳಲಾಗಿದೆ. ಆದ್ರಿಂದ ಅವರು ಭಾಗವತ ಗ್ರಂಥ ಓದೋದನ್ನ, ಅದರ ಗ್ರಂಥ ಮುದ್ರಣ ಮಾಡಿ ಪ್ರಚಾರ ಮಾಡೋದನ್ನ ಇತ್ಯಾದಿಗಳನ್ನ ನೋಡು. ಯಾರ್ಯಾರು ಅದ್ವೈತವನ್ನ ಮಾಯಾವಾದ ಎಂಬುದಾಗಿ ಜರೀತಾರೆಯೋ ಅವರು ಭಾಗವತ ಗ್ರಂಥ ಓದೋದನ್ನ ಬಿಡಬೇಕಾಗತ್ತೆ. ಆ ಕಾರಣದಿಂದ ಮಾಯೆಯನ್ನು ನಾವು ಬಿಡ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಏಕನಾಗಿದ್ದು ಅನೇಕನಾಗಿ ಕಾಣೋದು, ನಿರ್ಗುಣನಾಗಿದ್ದು ಸಗುಣವಾಗಿ ಕಾಣೋದು, ಅವಿಕಾರಿಯಾಗಿದ್ದು ವಿಕಾರವಾಗುವುದು, ಇದೆಲ್ಲವೂ ಸಾಧ್ಯವಾಗುವುದು ಅಂದ್ರೆ ಅದು ಕೇವಲ ಮಾಯೆಯಿಂದಲೇ ಸಾಧ್ಯ ಅನ್ನುವಂತಹದ್ದನ್ನ ಮೈತ್ರೇಯನು ವಿದುರನಿಗೆ ಒತ್ತು ಕೊಟ್ಟು ಹೇಳಿ, ಆಮೇಲೆ ಮುಂದೆ ವಿದುರ ಮತ್ತೆ ಇನ್ನೂ ಪ್ರಶ್ನೆಗಳು ಕೇಳ್ತಾನೆ. ಆ ಪ್ರಶ್ನೆಗಳಲ್ಲಿ ಇಡೀ ಭಾಗವತದ ಪರಿವಿಡಿ ಅನ್ನೋದು ಬಂದು ಹೋಗ್ತದೆ. ಆ ಪ್ರಶ್ನೆಗಳಲ್ಲಿ ಕೆಲವೊಂದನ್ನು ನಾವಿಲ್ಲಿ ನೋಡಬಹುದು ಅಂತಾದ್ರೆ, ಮುಂದೆ ಬಂದಿರುವಂತಹ ಈ ಪ್ರಜಾಪತಿಗಳು ಅವರೆಲ್ಲ ಹೇಗೆ ಹುಟ್ಟಿದ್ರು, ಮನುಗಳು ಅವರೆಲ್ಲ ಹೇಗೆ ಹುಟ್ಟಿದ್ರು, ಅವ್ರ ಕಾಲದಲ್ಲಿ ಏನೇನ್ ನಡೆಯಿತು 25ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಜಾಪತೀನಾಂ ಪತಿಶ್ಚಿಕ್ಲಿಪೆ ಕಾನ್ ಪ್ರಜಾಪತೀನ್ ಸರ್ಗಾಂಶ್ಚೈವಾನುಸರ್ಗಾಂಶ್ಚ ಮನೂನ್ ಮನ್ವಂತರಾಧಿಪಾನ್. ಪ್ರಜಾಪತಿಗಳನ್ನ ಯಾರು ಹುಟ್ಟಿಸಿದ್ರು? ಆಮೇಲೆ ಮೊದಲನೇ ಸೃಷ್ಟಿ 2 ಹಂತದಲ್ಲಾಗಿದ್ದು, ಸೂಕ್ಷ್ಮ ಸೃಷ್ಟಿ ಮತ್ತು ಸ್ಥೂಲ ಸೃಷ್ಟಿ ಅಂತ. ಇಷ್ಟೊತ್ತು ನಾವು ನೋಡಿರುವಂತಹದ್ದು ಸೂಕ್ಷ್ಮ ಸೃಷ್ಟಿ. ಇನ್ನು ಮುಂದೆ ಅನುಸರ್ಗ, ಸ್ಥೂಲ ಸೃಷ್ಟಿ. ಅದೆಲ್ಲ ಹೇಗಾಯ್ತು? ಮನು ಹೇಗೆ ಹುಟ್ಟಿದ್ರು, ಅವರನ್ನು ಯಾರು ಸೃಷ್ಟಿ ಮಾಡಿದ್ರು, ಆ ಮನ್ವಂತರ ಅಧಿಪತಿಗಳು ಯಾರ್ಯಾರು, ಆಯಾ ಮನ್ವಂತರ ಕಾಲದಲ್ಲಿ ಏನೇನಾಯ್ತು, ಆ ಎಲ್ಲ ವಿಚಾರಗಳನ್ನು ಕೇಳ್ತಾನೆ. ಹಾಗೆ ಈ ಲೋಕಗಳು, ಯಾವ್ಯಾವ ಲೋಕಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂತಹದ್ದು. ಆಮೇಲೆ ಆ ಮನುಗಳ ವಂಶಗಳು, ಏತೇಷಾಮಪಿ ವಂಶಾಶ್ಚ ವಂಶ್ಯಾನುಚರಿತಾನಿ ಚ ಉಪರ್ಯಧಶ್ಚ ಯೇ ಲೋಕಾಹ ಭೂಮೇರ್ ಮಿತ್ರಾತ್ಮಜಾಸತೆ. ಇವರುಗಳ ವಂಶಗಳು, ಆ ಮನುಗಳ ವಂಶಗಳು,
ಅವರ ವಂಶಾನುಚರಿತೆ, ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಇತ್ಯಾದಿಗಳು. ಆಮೇಲೆ ಭೂಮಿಯ ಮೇಲ್ಗಡೆ ಕೆಳಗಡೆ ಇರುವಂತಹ ಲೋಕಗಳು, ತೇಷಾಂ ಸಂಸ್ಥಾಂ, ಅವುಗಳ ಸ್ಥಾನ, ಪ್ರಮಾಣಂ, ಎಷ್ಟು ಆಕಾರ ಗಾತ್ರ ಉಳ್ಳದ್ದು, ಭೂಲೋಕಸ್ಯ ಚ, ಭೂಲೋಕದ ವರ್ಣಯ. 4ನೇ ಸ್ಕಂದದಲ್ಲಿ ಈ ಭೂಗೋಳದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಇದೆ. ಅದೆಲ್ಲ ಇಲ್ಲಿಯೇ ಪ್ರಶ್ನೆ ಕೇಳಿರುವಂತಹದ್ದು. ಆಮೇಲೆ ವರ್ಣಾಶ್ರಮ ವಿಭಾಗ, ಅದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಯದ್ಯಸ್ಯ ವಿತಾನಿ ಯೋಗಸ್ಯ ಚ ಪಥಃ, ಯದ್ಯದ ವಿವರಣೆ, ಯೋಗಶಾಸ್ತ್ರದ ವಿವರಣೆ, ನೈಷ್ಕರ್ಮ್ಯಸ್ಯ, ನೈಷ್ಕರ್ಮ್ಯ ಅಂದ್ರೆ ಅದ್ವೈತ, ಅದ್ವೈತದ ವಿವರಣೆ, ಸಾಂಖ್ಯಸ್ಯ, ಸಾಂಖ್ಯಶಾಸ್ತ್ರದ ವಿವರಣೆ, ತಂತ್ರಂಚ, ತಂತ್ರ ಅಂತ ಹೇಳಿದ್ರೆ ಇಲ್ಲಿ ಆಗಮಶಾಸ್ತ್ರಗಳು, ಆಗಮಶಾಸ್ತ್ರದ ವಿವರಣೆ. ಆಮೇಲೆ ಜೀವಸ್ಯ ಗತಯ, ಜೀವಸ್ಯ ಗತಿ ಅಂದ್ರೆ ಕರ್ಮ ಸಿದ್ಧಾಂತದ ವಿವರಣೆ. ಜೀವಸ್ಯ ಗತಯೋ ಯಾಶ್ಚ ಯಾವತೀರ್ ಗುಣಕರ್ಮಜಾಹ, ಗುಣ ಕರ್ಮಗಳಿಂದ ಅವನು ಯಾವ್ಯಾವ ಜೀವನ ಯಾವ್ಯಾವ ಗತಿಯನ್ನು ಹೊಂದುತ್ತಾನೆ ಅನ್ನುವಂತಹದ್ದು ಆ ವಿಚಾರ. ಧರ್ಮಾರ್ಥ ಕಾಮ ಮೋಕ್ಷಾಣಂ ನಿಮಿತ್ತಾನೆ, ಚತುರ್ವಿಧ ಪುರುಷಾರ್ಥಗಳ ನಿಮಿತ್ತಗಳು ಯಾವ್ದ್ಯಾವುದು. ವಾರ್ತಾ ದಂಡನೀತಿ, ವಾರ್ತಾ ದಂಡನೀತಿ ಇವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಇತ್ಯಾದಿ ಇತ್ಯಾದಿ. ಆಮೇಲೆ ಶ್ರಾದ್ದಸ್ಯ ವಿಧಿಂ, ಶ್ರಾದ್ದಾದಿ ಕರ್ಮಗಳ ವಿವರಣೆ, ಪಿತೃಣಾಂ ಗಣ ಸರ್ಗ, ಅವ್ರ ಸ್ವರ್ಗಾದಿಗಳು, ಗ್ರಹ ನಕ್ಷತ್ರಗಳು, ಕಾಲ ಅವಯವ ಸಂಸ್ಥೆಗಳು. ಹೀಗೆ ಇಂತಹ ವಿಷಯ ಈ ಭಾಗವತದಲ್ಲಿ ಸಿಗೋದಿಲ್ಲ ಅಂತಿಲ್ಲ, ಎಲ್ಲಾ ವಿಷಯಗಳು ಸಿಗ್ತವೆ. ಈ ಭಾಗವತವನ್ನು ನಾವು ಒಂದು 4-5 ವರ್ಷ ಡೆಡಿಕೇಟ್ ಮಾಡಿ ಒಂದು ಅಕ್ಷರ ಬಿಡದೆ ಓದಿದ್ದೇ ಆದಲ್ಲಿ ನಮ್ಮನ್ನು ನಾವು ಸರ್ವಜ್ಞನಲ್ಲದೆ ಇದ್ರೂ ಸರ್ವಜ್ಞನ ತಮ್ಮ ಅಂತ ನಮ್ಮನ್ನು ನಾವು ಹೇಳ್ಕೊಳ್ಬಹುದು. ಅಷ್ಟು ಜ್ಞಾನವನ್ನ, ಅಷ್ಟು ಅನೇಕಾನೇಕ ವಿಷಯಗಳ ಜ್ಞಾನವನ್ನ ಈ ಗ್ರಂಥದಲ್ಲಿ ಹುದುಗಿಸಿಟ್ಟಿದ್ದಾರೆ. ಆ ಎಲ್ಲವನ್ನು ನಾವು ಶ್ರದ್ಧೆಯಿಂದ ಸಮಯ ಕೊಟ್ಟು ಪ್ರತ್ಯೇಕವಾಗಿ ಓದಿ ತಿಳಿದುಕೊಂಡು ಅದರ ಬಗ್ಗೆ ನೋಟ್ಸ್ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂತಹದ್ದು ನಮ್ಮ ಜವಾಬ್ದಾರಿ. ಇಲ್ಲಿ ನಾವು ಪ್ರಧಾನವಾಗಿರುವಂತಹದ್ದನ್ನ ಕೈಗೆತ್ಕೊಂಡು ಆಮೇಲೆ ಕಥಾನಕದ ಕಡೆಗೆ ಹೋಗ್ತೇವೆ. ಇಲ್ಲಿವರೆಗೆ ಸೃಷ್ಟಿಯ ಸೂಕ್ಷ್ಮ ಹಂತ ಅನ್ನುವಂತಹದ್ದು ಹೇಳಿದ್ದಾಯ್ತು. ಮುಂದಿನ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮನ ಉತ್ಪತ್ತಿ, ಆಮೇಲೆ ಆ ಮನುಗಳು, ಪ್ರಜಾಪತಿ, ನವಬ್ರಹ್ಮರು, ಅವರ ವಂಶ, ದಕ್ಷ ಅವರ ವಂಶ, ಮನು, ಶತರೂಪ ಅವರ ವಂಶ ಇತ್ಯಾದಿ ವಿವರಣೆಗಳು ಬರ್ತವೆ. ಮುಂದಿನ ವಿವರಣೆಗಳನ್ನೆಲ್ಲ ತಾವು ಈಗಾಗಲೇ ತಾವು ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ, ನಾನು ನೋಡಿದ್ದೀನಿ, ಬಹಳ ಜನ ಗ್ರೂಪಲ್ಲಿ ಹಾಕ್ತೀರಿ. ಇನ್ನು ಮುಂದೆ ಎಲ್ಲರೂ ಒಂದು ನೋಟ್ಸ್ ಅನ್ನ, ಯಾರ ಮಕ್ಕಳು ಯಾರಿಗೆ ಏನು ಸಂಬಂಧ ಅನ್ನುವಂತಹ ನಾವು ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್ ಪಜಲ್ಸ್ ಶುರು ಆಗ್ತವೆ. ಅದಕ್ಕೋಸ್ಕರ ನೋಟ್ಸ್ ಇಟ್ಕೊಳ್ಳೋ ತಯಾರು ಮಾಡಿ. ಮುಂದಿನ ಭಾಗವನ್ನ ಮುಂದಿನ ವಾರ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗಕ್ಕೆ ವಿರಾಮ ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ತೆ ಆಚಾರ್ಯ. ಗುರುಗಳೇ.